ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾವು ಪಾಂಡಿಚೇರಿಗೆ ಹೋದಾಗ ಅಲ್ಲಿನ ಬೀಚ್ ಮತ್ತು ಕೆಫೆಗಳನ್ನು ಮಾತ್ರ ನೋಡುತ್ತೇವೆ. ಆದರೆ ಅದರ ಹಿಂದೆ ಅಡಗಿರುವ ರೋಚಕ ಇತಿಹಾಸದ ಬಗ್ಗೆ ನಮಗೆ ತಿಳಿದಿರುವುದಿಲ್ಲ. ಬ್ರಿಟಿಷ್ ಮತ್ತು ಪಾಂಡಿಚೇರಿ ನಡುವಿನ ಯುದ್ಧದಿಂದ ಹಿಡಿದು ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ನಂತರ ಪಾಂಡಿಚೇರಿಯು ಹೇಗಿತ್ತು ಎಂದು ಕಥೆಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಸ್ಟಾರ್ಟ್ ಆಗಿರೋ ಸ್ಟೋರಿ ಇದು. ಏನಂದ್ರೆ ಮನೆಯಲ್ಲಿ ಸುಮ್ಮನೆ ಟೈಮ್ ಪಾಸ್ ಕುತ್ಕೊಂಡಿದ್ದೆ. ಫ್ರೆಂಡ್ ಫೋನ್ ಮಾಡ್ದ, ಪಾಂಡಿಚೇರಿಗೆ ಹೋಗೋಣ ಬಾ ಅಂತ. ಕರ್ಕೊಂಬಂದು ಇಲ್ಲಿ ರೋಡ್ ಸೈಡ್ ಅಲ್ಲಿ ಫುಟ್ಪಾತ್ ಅಲ್ಲಿ ಎಗ್ ರೈಸ್ ತಿನ್ನಿಸ್ತಾ ಇದ್ದಾನೆ. ಏನಕ್ಕೆ ಹೋಗ್ತಾ ಇದೀರಿ, ಎಲ್ಲಿಗೆ ಹೋಗ್ತಾ ಇದೀರಿ ಅನ್ನೋದು ನೆಕ್ಸ್ಟ್ ಹೋಗ್ತಾ ಫಸ್ಟ್ ಊಟ ಮಾಡ್ಬಿಡ್ತೀನಿ, ನೆಕ್ಸ್ಟ್ ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ. ಸೊ ಫೈನಲಿ ಕೃಷ್ಣಗಿರಿಗೆ ರೀಚ್ ಆಗಿದ್ದೀವಿ ಗೈಸ್. ಎಕ್ಸಾಕ್ಟ್ ಇನ್ನೊಂದು 1 ಅವರಲ್ಲಿ ಪಾಂಡಿಚೇರಿಗೆ ರೀಚ್ ಆಗ್ತೀವಿ ಗೈಸ್. ಸೊ ಟೈಮ್ ಬಂದು ಇವಾಗ ಬೆಳಿಗ್ಗೆ 4:15 ಗೈಸ್. ಟೀ ಕುಡ್ದು ಬೇಜಾರಾಗಿ ಒಂದು ಪಲ್ಪಿ ಆರೆಂಜ್ ಕುಡ್ಕೊಂಡು ಹೋಗ್ತಾ ಇದ್ದೀವಿ. ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಜರ್ನಿ ಇಲ್ಲಿಂದ. ಪಾಂಡಿಚೇರಿ ಬರೀ ಒಂದು ಟೂರಿಸ್ಟ್ ಸ್ಪಾಟ್ ಅಲ್ಲ, ಇದು ಒಂದು ಬ್ಯಾಟಲ್ ಫೀಲ್ಡ್. ಇಲ್ಲಿ ಬ್ರಿಟಿಷ್ ಮತ್ತು ಫ್ರೆಂಚ್ ನಡುವೆ 3 ಸರಿ ಯುದ್ಧ ಆಗಿದೆ ಅಂತ ನಿಮಗೆ ಗೊತ್ತಾ? ಲೆಟ್ಸ್ ಚೆಕ್ ಔಟ್ ದ ಹಿಸ್ಟರಿ ಗೈಸ್. ಆ್ಯಕ್ಚುಲಿ 1761ರಲ್ಲಿ ಬ್ರಿಟಿಷರು ಪಾಂಡಿಚೇರಿಯನ್ನು ಕ್ಯಾಪ್ಚರ್ ಮಾಡಿರುತ್ತಾರೆ. ಫುಲ್ ಸಿಟಿಯನ್ನು ಡಿಸ್ಟ್ರಾಯ್ ಕೂಡ ಮಾಡಿರುತ್ತಾರೆ ಅಥವಾ ಧ್ವಂಸ ಕೂಡ ಮಾಡಿರುತ್ತಾರೆ ಅನ್ಬೋದು ಸ್ನೇಹಿತರೆ. ಆದರೆ ಫ್ರೆಂಚ್ ಅವರು ಬಿಡಲಿಲ್ಲ. ದೇ ಕೇಮ್ ಬ್ಯಾಕ್ ಆ್ಯಂಡ್ ರೀಬಿಲ್ಡ್ ದ ಹೋಲ್ ಸಿಟಿ ಫ್ರಮ್ ದ ಸ್ಕಾರ್ಚ್. ಅದಕ್ಕೆ ನೀವು ಅಬ್ಸರ್ವ್ ಮಾಡಿದ್ರೆ ಪಾಂಡಿಚೇರಿ ರೋಡ್ಸ್ ತುಂಬ ಸ್ಟ್ರೈಟ್ ಆಗಿ ಗ್ರಿಡ್ ಸಿಸ್ಟಮ್ನಲ್ಲಿ ಇರುತ್ತದೆ. ಇದನ್ನು ಪ್ಲಾನೆಟ್ ಸಿಟಿ ಆರ್ಕಿಟೆಕ್ಚರ್ ಅಂತಲೂ ಕರಿತೀವಿ. ಇದನ್ನು ಫ್ರೆಂಚ್ ಇಂಜಿನಿಯರಿಂಗ್ ವರ್ಕ್ ಅನ್ಬೋದು ಅಥವಾ ಫ್ರೆಂಚ್ ಇಂಜಿನಿಯರಿಂಗ್ಸ್ ಆರ್ಕಿಟೆಕ್ಚರ್ ಕೂಡ ಅನ್ಬೋದು ಗೈಸ್. ಈಗ ಓವರ್ ಎಕ್ಸ್ಪೋಸ್ ಆಗ್ತೈತೆ. ಹೌದಾ? ಓಕೆ ಕರೆಕ್ಟ್ ಬಂತು. ಇದೆ ನೋಡೋಣ ಬಾ, ಫಸ್ಟ್ ಇಂಗ್ಲೀಷ್ ಬಂದ ನೋಡಿ. ಓವರ್ ಎಕ್ಸ್ಪೋಸ್ ಇಲ್ಲ, ಕರೆಕ್ಟ್ ಬೋಟ್ ನೋಡಿ, ರೈಟ್ ಸೈಡ್. Come on guys. ಸನ್ರೈಸ್ ನೋಡಿ ಗಾಯ್ಸ್. ಸಮುದ್ರ ಬಾ ಬಾ, ಏನ್ ಸಕ್ಕದಾಗಿದೆ ಗೊತ್ತಾ ವ್ಯೂ ಮಾತ್ರ ನೋಡಕ್ಕೆ. ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್. ಕುಪ್ಪಂ ಬೀಚ್ ಪಾಂಡಿಚೇರಿಯಲ್ಲಿದ್ದೀವಿ. ಸೊ ಇಲ್ಲಿಗೆ ನಮಗೆ ಸರ್ಪ್ರೈಸ್ ಕೊಟ್ಟಿದ್ದು ನಮ್ಮ ಅಶ್ವಥ್ ಬ್ರೋ ಅವರು. ಪಾಂಡಿಚೇರಿ ಹಿಸ್ಟ್ರಿಯಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ಗೈಸ್. ಅದೇನು ಅಂದರೆ ಈ ಸಿಟಿಯನ್ನು ಒಂದು ಕೆನಾಲ್ ಡಿವೈಡ್ ಮಾಡುತ್ತದೆ ಗೈಸ್. ಒಂದು ಕಡೆ ವೈಟ್ ಹೌಸ್, ಫ್ರೆಂಚ್ ಅವರು ಇರೋಕೆ, ಎತ್ತರದ ಗೋಡೆಗಳು, ಹಳದಿ ಪೇಂಟ್ ಮತ್ತು ಯುರೋಪಿಯನ್ ಸ್ಟೈಲ್ನಲ್ಲಿ ವಿಲಾಗಳು. ಕೆನಾಲ್ ಕ್ರಾಸ್ ಮಾಡಿದ್ರೆ ಇನ್ನೊಂದು ಕಡೆ ತಮಿಳ್ನಾಡವ್ರಿಗೆ ಸಪ್ರೇಟ್ ಕ್ವಾರ್ಟರ್ಸು ಅಥವಾ ಬ್ಲ್ಯಾಕ್ ಟೌನ್. ಇಲ್ಲಿ ನಮ್ಮ ತಮಿಳು ಸ್ಟೈಲ್ನಲ್ಲಿ ಮನೆಗಳು ವಿತ್ ವರಂಡಾಸ್ ಅಂದರೆ ಬಾಲ್ಕನಿ ನೋಡಬಹುದು ಸ್ನೇಹಿತರೆ. ಇವಾಗೊಂದು ಶಾಕಿಂಗ್ ಫ್ಯಾಕ್ಟ್. ಇಂಡಿಯಾಗೆ ಅಂದರೆ ನಮ್ಮ ಭಾರತಕ್ಕೆ 1947ರಲ್ಲಿ ಸ್ವಾತಂತ್ರ್ಯ ಸಿಕ್ತು, ಕರೆಕ್ಟ್ ಅಲ್ವಾ ಗೈಸ್? ಇದು ಎಲ್ಲರಿಗೂ ಗೊತ್ತಿರೋ ವಿಷಯ.
ಆದರೆ ಪಾಂಡಿಚೇರಿಗೆ ಆಗ ಫ್ರೀಡಮ್ ಸಿಗಲಿಲ್ಲ. ಪಾಂಡಿಚೇರಿಗೆ ಇನ್ನೂ 7 ವರ್ಷಗಳ ಕಾಲ ಫ್ರೆಂಚ್ ಆಳ್ವಿಕೆಯಲ್ಲೇ ಇತ್ತು. ಫೈನಲಿ 1954 ನವೆಂಬರ್ 1ರಲ್ಲಿ ಇದು ಇಂಡಿಯಾ ಜೊತೆ ಮರ್ಜ್ ಆಯಿತು. ಅದಕ್ಕೆ ಇಲ್ಲಿ ಇನ್ನೂ ತುಂಬ ಜನ ಫ್ರೆಂಚ್ ಪಾಸ್ಪೋರ್ಟ್ ಹೋಲ್ಡರ್ಸ್ ಇದ್ದಾರೆ. ಸೊ ನೆಕ್ಸ್ಟ್ ಟೈಮ್ ನೀವು ಪಾಂಡಿಗೆ ಬಂದಾಗ ಬರೀ ಪಾರ್ಟಿ ಮಾಡಬೇಡಿ, ವೈಟ್ ಹೌಸ್ನಲ್ಲಿ ಒಂದು ವಾಕ್ ಹೋಗಿ ಅಲ್ಲಿನ ಹಿಸ್ಟರಿಗಳನ್ನು ತಿಳಿದುಕೊಳ್ಳಿ. ಅಲ್ಲೇ ನೋಡಿದ್ರು ಏನ್ ಬರ್ತೈತೆ. ಈಸ್ ಲಾಸ್ಟ್. ಕಳ್ದೋಗಿದ್ದಾನೆ. ನಾನಿಲ್ಲಿ ನೀರಲ್ಲಿ ಎಂಜಾಯ್ ಮಾಡ್ತಾ ಇದ್ರೆ ಪಾಪ ನಮ್ಮ ಅಶ್ವಥ್ ಅವ್ರು ನೋಡಿ ಅಲ್ಲಿ ನಿಂತ್ಕೊಂಡು ಬ್ರೋ ನೋಡುಗುರು. ಒಂದೊಳ್ಳೆ ಇಡ್ಲಿ ಅಂಗಡಿ ಸಿಕ್ತು, ಇನ್ನೂ 1/4 ಗಂಟೆ ಆಗುತ್ತಂತೆ. ಸೊ ನಾವು ಇಲ್ಲಿಂದ ನಡ್ಕೊಂಡು ಹೋಗ್ತಾ ಇದೀವಿ. ಬ್ರೇಕ್ಫಾಸ್ಟ್ ಬಂದು ಇಡ್ಲಿ, ವಡೆ, 3 ಚಟ್ನಿ ಗೈಸ್. ಸಖತ್ತಾಗಿತ್ತು ಗೈಸ್ ಬ್ರೇಕ್ಫಾಸ್ಟ್ ಮಾತ್ರ. ನೆಕ್ಸ್ಟು ಬಂದು ಪೊಂಗಲ್, ಚಟ್ನಿ ಜೊತೆಗೆ ಮಾತ್ರ ಪೊಂಗಲ್ ಸಖತ್ತಾಗಿತ್ತು ಗೈಸ್. ಚರ್ಚ್ ನೋಡಿ ಗಾಯ್ಸ್, ಚರ್ಚ್ ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಚರ್ಚ್. ಪಾಂಡಿಚೇರಿಲಿ ನೋಡಿ ಬೀದಿ ಬೀದಿಗೂ ಕ್ಯಾಮ್ರಾ ಸಕ್ಕತ್ತಾಗಿಟ್ಟವ್ರು ಮಾತ್ರ. ಫೈನಲಿ ಬಂದಿದ್ದ ಕೆಲಸ ಮುಗೀತು, ನಾವು ಹೊರಟಿದ್ದೀವಿ ಮನೆ ಕಡೆ. ಟೈಮ್ ನೋಡಿದ್ರೆ 11:30 ಟೈಮು. ಇಲ್ಲಿಂದ ನಾವು ರೀಚ್ ಆಗೋಕ್ಕೆ 6 ಅವರ್ ತೋರಿಸ್ತಾ ಇದೆ. 6.5 ಅವರ್, 6.5 ಅವರ್ ಆಗುತ್ತೋ ಇಲ್ಲ 8 ಅವರ್ ಆಗುತ್ತೋ ಗೊತ್ತಿಲ್ಲ, ಹೇಳೋಕ್ಕಾಗಲ್ಲ. ಡಿಪೆಂಡ್ಸ್ ಆನ್ ಟ್ರಾಫಿಕ್ ಗಾಯ್ಸ್. ಈ ಪಾಂಡಿಚೇರಿಲಿ ನಾನು ಅಬ್ಸರ್ವ್ ಮಾಡಿದ್ದೇನು ಅಂದರೆ ಜಾಸ್ತಿ ರಾಗಿ ಮಾಲ್ಟ್ ಸಿಕ್ಕಾಪಟ್ಟೆ ಸೇಲ್ ಮಾಡ್ತಾರೆ ಗುರು. ಎಲ್ಲಂದ್ರೆ ಅಲ್ಲಿರುತ್ತೆ ರಾಗಿ ಮಾಲ್ಟ್. ನೋಡ್ರಿ ಹೆಂಗೈತೆ ಇದೆ. ಬಿಸಿಲು ಹಂಗೆ ಸಖತ್ತಾಗಿದೆ ಅನ್ಕೊಳ್ಳಿ, ಬಿಸಿಲು ಮಾತ್ರ. ಬಸ್ ನೋಡು ಗುರು, ಏನಿದೆ ಬಸ್ಸು. ಆಟೋ ನೋಡ್ರಿ, ಪಾಂಡಿಚೇರಿ ಆಟೋ.
ಇದೆ ಯಾವುದೋ ಪಾರ್ಲಿಮೆಂಟ್ ಆಫೀಸ್ ಅಂತ, ಆದರೆ ಇದು ಬಂದು ರಾಜೀವ್ ಗಾಂಧಿ ವುಮೆನ್ಸ್ ಆ್ಯಂಡ್ ಚಿಲ್ಡ್ರನ್ಸ್ ಹಾಸ್ಪಿಟಲ್. ಚೆನ್ನಾಗಿ ಕಟ್ಸವ್ರೆ ಗೈಸ್. ಏನಂತೀರಾ ಬ್ರೋ? ಟ್ರಾಫಿಕ್ ಬಗ್ಗೆ ಏನಂತೀರಾ? ಪಾಂಡಿಚೇರಿ ಟ್ರಾಫಿಕ್ ಸಿಗ್ನಲ್ ಬಗ್ಗೆ ಏನು ಒಂದು ಸಿಗ್ನಲ್ 5 ನಿಮಿಷ ತಗೊಳೋದಪ್ಪ ಟ್ರಾಫಿಕ್, ಸಿಕ್ಕಾಪಟ್ಟೆ ಲೇಟು. ಯಾವ್ದು ಗುರು ಇದು? ದುಬೈಲಿರೋ ಬಸ್ಸು, ಅಲ್ಲೊಂದ್ ಬಸ್ ಐತೆ ನೋಡಿ, ಯಾವ್ದು ಜಮಾನ್ದಲ್ಲಿ ನಿಲ್ಸ್ಬಿಟ್ರ ಬಸ್ಸು. ಯಾವ್ದೋ ತುಂಬಾ ವರ್ಷಗಳ ಹಿಂದೆ ನಿಲ್ಸ್ಬಿಟ್ರ ಬಸ್ ಅನ್ಸುತ್ತಿದ್ದು. ನೋಡಿ ಬಾಯ್ಸ್, ಹಾಲ್ಕೆ ಅನ್ನೆತ್ತಿಯಲ್ಲಿ ಮಾಡ್ಬಿಟ್ಟವ್ರೆ. ಚರ್ಚ್ ನೋಡಿದ್ರ ಏನ್ ಸಕ್ಕತ್ತಾಗೈತೆ. ಗಾಡಿ ಅಡ್ಡ ಹಾಕ್ಬಿಟ್ಟಿದ್ದಾರೆ. ಏ ಬ್ರೋ, ವೇರ್ ಆರ್ ಯು ಲುಕಿಂಗ್ ಬ್ರೋ? ಓಕೆ ಗೈಸ್, ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಗೈಸ್. ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಗೈಸ್. ಸಿ ಯು ಆನ್ ನೆಕ್ಸ್ಟ್ ವಿಡಿಯೋ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.